ಹಳೆಗನ್ನಡ ಭಾಷೆ ಕಲಿಯಲು ಹಲವಾರು ವಿಧಾನಗಳಿವೆ. ಈಗ ನಾನು ನಿಮಗೆ ಕೊಟ್ಟಿರುವ ವಿಧಾನ ಅಂತಂದರೆ ಹೊಸಗನ್ನಡ ಹಳೆಗನ್ನಡ ಎರಡೂ ವಿಭಕ್ತಿ ಪ್ರತ್ಯಯಗಳನ್ನು ಉಪಯೋಗಿಸಿಕೊಂಡು ಕಲಿಯುವ ವಿಧಾನ. ಇಲ್ಲಿ ನೋಡಿ, ಈಗ ಇಲ್ಲಿ ವಿಭಕ್ತಿ ಪ್ರತ್ಯಯಗಳಿವೆ. ಇಲ್ಲಿ ವಿಭಕ್ತಿ, ಕಾರಕಾರ್ಥ, ಹೊಸಗನ್ನಡ ಪ್ರತ್ಯಯ, ರೂಪ, ಹಳೆಗನ್ನಡ ಪ್ರತ್ಯಯ, ರೂಪ ಎಲ್ಲ ಇವೆ. ಅದರಲ್ಲಿ ಮೊದಲು ಪ್ರಥಮ ಅಂದರೆ ಕಾರಕಾರ್ಥ ಇದ್ರೆ ಕರ್ತಾರ್ಥ. ಪ್ರಥಮ ಅಂದರೆ ಊ. ಇಲ್ಲಿ ಪ್ರಥಮ ಅಂದರೆ ಇಲ್ಲಿ ಸಾವಿತ್ರಿಯು. ಈ ಪ್ರಥಮಕ್ಕೆ ಸಾವಿತ್ರಿಯು. ಆಯ್ತಾ? ರೂಪ ಯಾವುದು ಅಂದರೆ ಸಾವಿತ್ರಿಯು. ಹಳೆಗನ್ನಡ ಪ್ರತ್ಯಯ ಮು. ಇಲ್ಲಿ ಸಾವಿತ್ರಿಯು ಅನ್ನೋಕೆ ಅರ್ಥ ಅಂದರೆ ಇಲ್ಲಿ ಸಾವಿತ್ರಿಯುಂ ಅಂತ ಅರ್ಥ. ಸಾವಿತ್ರಿಯು ಅಂದರೆ ಸಾವಿತ್ರಿಯುಂ ಅಂತ ಅರ್ಥ. ಅಲ್ಲಿ ಸಾವಿತ್ರಿಯುಂ ಅಂತ ಯಾವುದರ ಸಾವಿತ್ರಿಯುಂ, ಉದಾಹರಣೆಗೆ ರಾಮನು ಅಂತ ಅರ್ಥ ತಗೋಬೇಕು. ಸಾವಿತ್ರಿಯುಂ. ಈಗ ಸುಮಂತಯುಂ ಅಂತ ತಗೋಬೇಕು. ಸಾವಿತ್ರಿಯುಂ ಅಂದರೆ ಸಾವಿತ್ರಿಯು ಅಂತ ಅರ್ಥ. ನೆಕ್ಸ್ಟು ದ್ವಿತೀಯ ಕರ್ತಾರ್ಥ. ಇದು ಅನ್ನು ಅಂದರೆ ಸಾವಿತ್ರಿಯನ್ನು. ಇಲ್ಲಿ ಹಳೆಗನ್ನಡದಲ್ಲಿ ಬಂದೈತೆ. ಇಲ್ಲಿ ಸಾವಿತ್ರಿಯಂ. ಅಂದರೆ ಸಾವಿತ್ರಿಯಂ. ಸಾವಿತ್ರಿಯನ್ನು ಅನ್ನೋಕ್ಕೆ ಸಾವಿತ್ರಿಯಂ. ರಾಮನಂ ಅಂದರೆ ರಾಮನನ್ನು ಅಂತ ಅರ್ಥ. ಉದಾಹರಣೆ ನಾನು ಹೇಳ್ತಾ ಇರೋದು. ಇಲ್ಲಿ ಸಾವಿತ್ರಿಯನ್ನು ಅಂತ ಐತೆ. ಸಾವಿತ್ರಿಯನ್ನು ಅಂದರೆ ಸಾವಿತ್ರಿಯಂ ಅಂತ ಅರ್ಥ. ಈ ರೀತಿ ಕಲ್ತ್ಕೋದು. ನೆಕ್ಸ್ಟು ತೃತೀಯ ವಿಭಕ್ತಿ. ಇದು ಕರ್ಣಾರ್ಥ, ಕಾರಕಾರ್ಥ ಕರ್ಣಾರ್ಥ. ಇಲ್ಲಿ ಸಾವಿತ್ರಿಯಿಂದ. ಇಂದಂ ಹಿಂದೆ. ಇಲ್ಲಿ ಇಂದಂ ಹಿಂದೆ ಅಂತ ಬರುತ್ತೆ. ಇಲ್ಲಿ ಸಾವಿತ್ರಿ ಇಂ ಅಂತ ಐತೆ. ಸಾವಿತ್ರಿ ಇಂ ಅಂದರೆ ಸಾವಿತ್ರಿಯಿಂದ ಅಂತ ಅರ್ಥ. ಸಾವಿತ್ರಿ ಇಂದಂ ಅಂದರೆ ಸಾವಿತ್ರಿ ದಿಸೆಯಿಂದ. ಸಾವಿತ್ರಿ ಹಿಂದೆ, ಸಾವಿತ್ರಿಯಿಂದ ಒಂದೇ ಅರ್ಥ. ನೆಕ್ಸ್ಟು ಇಲ್ಲಿ ಚತುರ್ಥಿ ವಿಭಕ್ತಿ ಅಂದರೆ ಸಂಪ್ರದಾನ ಕಾರಕ. ಇಲ್ಲಿ ಹೊಸಗನ್ನಡ ಪ್ರತ್ಯಯ ಅಂದರೆ ಹೀಗೆ ಕೆ. ಈ ಸಾವಿತ್ರಿಗೆ ಅಂತ ಐತೆ. ಇಲ್ಲಿ ಸಾವಿತ್ರಿಗೆ ಅನ್ನೋಕೆ ಇಲ್ಲಿ ಕೆ ಇದ್ರ ಕೆ ಹಳೆಗನ್ನಡದಲ್ಲಿ ಹೀಗೆ ಐತೆ, ಇಲ್ಲಿ ಕೆ ಐತೆ ಅಷ್ಟೇ. ಸಾವಿತ್ರಿಂಗೆ ಅಂದರೆ ಸಾವಿತ್ರಿಗೆ ಅಂತ ಅರ್ಥ. ಈ ರೀತಿ ಹಳೆಗನ್ನಡನ ಕಲಿಯೋದು, ಈ ರೀತಿ ಅರ್ಥ ಮಾಡ್ಕೊಳ್ಳೋದು ಹಳೆಗನ್ನಡನ. ಸಾವಿತ್ರಿಗೆ ಅನ್ನೋದಕ್ಕೆ ಸಾವಿತ್ರಿಂಗೆ. ಪಂಚಮಿ ಅಪದಾನಕಾರಕ. ಇಲ್ಲಿ ಹೊಸಗನ್ನಡ ಪ್ರತ್ಯಯ ಅಂತಂದರೆ ದೆಸೆಯಿಂದ. ಸಾವಿತ್ರಿಯ ದೆಸೆಯಿಂದ. ಇಲ್ಲಿ ಹೊಸಗನ್ನಡದಲ್ಲಿ ಸಾವಿತ್ರಿಯ ದೆಸೆಯಿಂದ ಅಂತೀವಿ. ಅಲ್ಲಿ ಉದಾಹರಣೆಗೆ ಇಲ್ಲಿ ಹಳೆಗನ್ನಡ ಪ್ರತ್ಯಯ ಅತ್ತಣಿಂದಂ ಅಂತ ಐತೆ. ಇಲ್ಲಿ ಸಾವಿತ್ರಿಯ ದೆಸೆಯಿಂದ ಅನ್ನೋದಕ್ಕೆ ಹೊಸಗನ್ನಡದಲ್ಲಿ ಏನಂತಂದ್ರೆ ಸಾವಿತ್ರಿಯನ ಇಣತ್ತಣಿಂ. ಸಾವಿತ್ರಿನತ್ತಣಿಂ ಅಂತಂದರೆ ಸಾವಿತ್ರಿ ದೆಸೆಯಿಂದ ಅಂತ ಅರ್ಥ ನಾವು ತಗೋಬೇಕು. ಈ ರೀತಿ ಬೇರೆ ಪದಗಳನ್ನ ಉಪಯೋಗಿಸ್ಕೊಂಡು ನಾವು ತಗೋಬೇಕು. ಈಗ ರಾಮನತ್ತಣಿಂ ಅಂದರೆ ರಾಮನ ದೆಸೆಯಿಂದ ಅಂತ ಅರ್ಥ. ನಾವು ಉದಾಹರಣೆ ಕೊಟ್ಟು ಹೇಳ್ತಾ ಇರೋದು. ಇಲ್ಲಿ ಸಾವಿತ್ರಿ ದೆಸೆಯಿಂದ ಅಂದರೆ ಸಾವಿತ್ರಿಯತ್ತಣಿಂ ಅಂತ ಹೇಳೈತೆ. ನೆಕ್ಸ್ಟು ಷಷ್ಠಿ. ಇಲ್ಲಿ ಇದು ಸಂಬಂಧಕಾರಕ. ಇಲ್ಲಿಗೆ ಹೊಸಗನ್ನಡ ಪ್ರತ್ಯಯ ಅಂದರೆ ಇಲ್ಲಿ ರೂಪ ಸಾವಿತ್ರಿಯ. ಇಲ್ಲಿ ಹಳೆಗನ್ನಡದಷ್ಟೇ ರೂಪ ಅಂದರೆ ಸಾವಿತ್ರಿಯ. ಅವನು, ಅವಳು, ಸಾವಿತ್ರಿ ರಾಮನ, ಲಕ್ಷ್ಮಣನ, ಈ ರೀತಿ. ನೆಕ್ಸ್ಟು ಸಪ್ತಮಿ, ಕೊನೆಯ ಸಪ್ತಮಿ. ಇದರಲ್ಲಿ ಸಪ್ತಮಿ ಅಧಿಕರಣಕಾರಕ. ಇಲ್ಲಿ ಹೊಸಗನ್ನಡ ಪ್ರತ್ಯಯ ಅಲ್ಲಿ. ಇಲ್ಲಿ ಅದು ರೂಪ ಅಂತಂದರೆ ಸಾವಿತ್ರಿಯಲ್ಲಿ. ಇಲ್ಲಿ ಒಳ್ ಅಂತ ಬರುತ್ತೆ. ಒಳ್ಳಂತ ಬಂದರೆ ಹಳೆಗನ್ನಡದಲ್ಲಿ ಒಳ್. ಅದರ ರೂಪ ಅಂತಂದರೆ ಸಾವಿತ್ರಿಯೋಳ್.
ಸಾವಿತ್ರಿ 7 ಅಂತ ಇದ್ರೆ ಸಾವಿತ್ರಿಯಲ್ಲಿ ಅಂತ ನಾವು ಅರ್ಥ. ಸಾವಿತ್ರಿಯಲ್ಲಿ ಅಂದರೆ ಸಾವಿತ್ರಿ 7 ಅಂತ ಹಳೆಗನ್ನಡ ರೂಪ. ಉದಾಹರಣೆಗೆ ರಾಮನಲ್ಲಿ, ರಾಮನೋಳ್. ರಾಮನಲ್ಲಿ ಅಂತಂದರೆ ರಾಮನೋಳ್ ಅಂತ ಅರ್ಥ. ರಾಮನೋಳ್ ಅಂದರೆ ರಾಮನಲ್ಲಿ ಅಂತ ಅರ್ಥ. ಸಾವಿತ್ರಿಯಲ್ಲಿ, ಸಾವಿತ್ರಿ 7. ಈ ರೀತಿ ನಾವು ಹಳೆಗನ್ನಡನ ಸುಲಭ ವಿಧಾನದಲ್ಲಿ ಕಲಿಯೋದು. ಈ ರೀತಿ ನಾವು ಇನ್ನೂ ಹಲವಾರು ರೀತಿಯ ವಿಭಕ್ತಿ, ಇನ್ನೂ ಹಲವಾರು ರೀತಿಯ ಪ್ರತ್ಯಯಗಳು, ಇನ್ನು ಇದ್ರ ಜೊತೆಗೆ ಹಳೆಗನ್ನಡ ಪದಗಳನ್ನ ಹೆಚ್ಚೆಚ್ಚು ಉಪಯೋಗಿಸೋದು, ಹೆಚ್ಚು ಉಪಯೋಗಿಸೋದು ಇದನ್ನ ಮಾಡೋದ್ರಿಂದ, ಅಥವಾ ಹಳೆಗನ್ನಡ ಪುಸ್ತಕಗಳನ್ನ ಮಧ್ಯದಲ್ಲಿ ನಾವು ಓದೋದ್ರಿಂದ ನಮಗೆ ಇದು ನಮ್ಮ ಮಾತೃಭಾಷೆ, ಕನ್ನಡಿಗರ ಮಾತೃಭಾಷೆ ಹಳೆಗನ್ನಡ ಭಾಷೆ ಕಲಿಯುವ ಇದು ನಮ್ಮ ಮಾತೃಭಾಷೆ ಆಗಿದ್ದರಿಂದ ಇದನ್ನ ನಾವು ಕಲಿಯೋದು ನಮ್ಮ ಕರ್ತವ್ಯ ಆಗಿದೆ, ಆದ್ಯ ಕರ್ತವ್ಯ ಆಗಿದೆ. ನಮ್ಮ ಮುತ್ತಾತ ಅವ್ರ ತಾತರ ಕಾಲದಲ್ಲಿ ಹಳೆಗನ್ನಡನೇ ನಮ್ಮ ಭಾಷೆ. ಕಾವ್ಯರಚನೆ ಆದ ಭಾಷೆ ಹಳೆಗನ್ನಡ. ಈ ಹಿಂದಿನ ಇತಿಹಾಸ ತಮಿಳು ಹಿಂದಿಗಿಂತ ಹಿಂದಿನ ಇತಿಹಾಸ ಪಡೆದೈತೆ ನಮ್ಮ ಕನ್ನಡ ಭಾಷೆ. ಆದರೂ ಕನ್ನಡಿಗರೇ ಕನ್ನಡದ ಮೇಲೆ ಆಸಕ್ತಿ ಇಲ್ಲ. ಇಂಗ್ಲಿಷ್ ಬೇರೆ ಭಾಷೆಯಲ್ಲೊಂದಾಗಿತ್ತು 2-3 ಶತಮಾನಗಳ ಹಿಂದೆ. ಅದು ಒಂದು ಯುರೋಪ್ ದೇಶದ ಸಾಮಾನ್ಯ ಭಾಷೆಯಾಗಿತ್ತು. ಆದರೆ ಈಗ ಅದು ಇಡೀ ಪ್ರಪಂಚ ತುಂಬ ಪ್ರಖ್ಯಾತಿಯಾಗೈತೆ. ಅದಕ್ಕೆ ಕಾರಣ ಬೇರೆ ಭಾಷೆನ ಅವ್ರು ದ್ವೇಷಿಸಿಲ್ಲ, ಬೇರೆ ಭಾಷೆಗೆ ದ್ವೇಷಿಸ್ತೇನೆ, ತಮ್ಮ ಭಾಷೆ ಮಾತ್ರ ಪ್ರೀತಿಸಿ ತಮ್ಮ ಭಾಷೆ ಮಾತ್ರ ಬೆಳೆಸೋರೆ. ಕನ್ನಡಿಗರು ಸಹ ತಮ್ಮ ಭಾಷೆನ ಪ್ರೀತಿಸಿದ್ದರೆ ಕನ್ನಡ ಭಾಷೆನ ಕಲಿತು ಕನ್ನಡ ಭಾಷೆಗೆ ಜಾಸ್ತಿ ಒತ್ತು ಕೊಟ್ಟರೆ ಕನ್ನಡ ಪ್ರತಿಗಳು ಅಧಿಕವಾಗಿ ಕನ್ನಡ ಭಾಷೆ ಉಳಿಯೋದಕ್ಕೆ ಸಾಧ್ಯವಾಗುತ್ತೆ. ವಿಭಕ್ತಿ ಪ್ರತ್ಯಯಗಳು ಹೀಗೆ ಹಲವಾರು ರೀತಿಯಲ್ಲಿ ನಾವು ಕನ್ನಡ ಭಾಷೆನ ಕಲಿಬೋದು. ನಮ್ಮ ಮಾತೃಭಾಷೆ ಬಗ್ಗೆ ನಮಗೆ ಸ್ವಾಭಿಮಾನ, ಅಭಿಮಾನ ಇದ್ದರೆ ಮಾತ್ರ ಕನ್ನಡ ಭಾಷೆ ಬೆಳೆಯೋದು. ಇಲ್ಲಾಂದರೆ ಕನ್ನಡ ಭಾಷೆ ಹೆಂಗೆ ಬೆಳೆಯುತ್ತೆ? ನಮ್ಮ ಭಾಷೆ ಮೇಲೆ ನಮ್ಗೆ ಅಭಿಮಾನ ಇದ್ದರೆ ತಾನೇ ನಮ್ಮ ಭಾಷೆ ಬೆಳೆಯೋದು. ಬೇರೆ ಭಾಷೆ ಬಂದು ಬೆಳೀತಾರಾ? ತಮಿಳ್ನಾಡಲ್ಲಿ ಹಿಂದಿನ ಉಪಯೋಗಿಸೋದೇ ಇಲ್ಲ, ಹಿಂದಿನೇ ತೆಗ್ದಾಕ್ಬಿಟ್ಟಿದ್ದಾರೆ. ಕೆಲವ್ರಿಗೆ ಅವ್ರ ಭಾಷೆ ಮುಖ್ಯ, ಅದಕ್ಕೆ ಭಾಷೆ ಬೆಳೆದೈತೆ. ಕನ್ನಡ ದೇಶದಲ್ಲಿ ಪ್ರತಿಯೊಬ್ಬರಿಗೂ ನಾವು ಪ್ರಾಮುಖ್ಯತೆ ಕೊಡ್ತೀವಿ. ಪ್ರತಿಯೊಬ್ಬರಿಗೂ ಪ್ರಾಮುಖ್ಯತೆ ಕೊಡೋದಕ್ಕೆ ಇವತ್ತು ನಮ್ಮ ಕನ್ನಡ ಭಾಷೆ ಹೀಗಿರೋದು. ಹಿಂದಿ ತೆಗ್ದಾಕ್ಬಿಟ್ಟಿದ್ರೆ ಏನು ಮಾಡೋದು? ಕನ್ನಡ ಭಾಷೆ ಬೆಳೀತಾ ಇಲ್ಲ. ಅಭಿವೃದ್ಧಿ ಹೊಂದೋಕೆ ಕನ್ನಡಿಗರ ಕಾರಣಕರ್ತರಾಗಬೇಕು. ಕನ್ನಡ ರಾಜ್ಯೋತ್ಸವ ಆಚರಿಸ್ತೀರಿ, ಕನ್ನಡ ರಾಜ್ಯೋತ್ಸವ ಆಚರಿಸೋದು ಆಗಲ್ಲ, ಬರೀ ಮೈಕಲ್ಲಿ ಹೇಳ್ಬಿಡೋದಲ್ಲ. ಆದರೂ ಮೈಕಲ್ಲಿ ಹೇಳ್ಬೇಕಾದ್ರೆ ಕನ್ನಡ ರಾಜ್ಯೋತ್ಸವದ ಎಷ್ಟೋ ಮೈಕು, ಡಕ್ಕು ಈ ರೀತಿ ಹಳೆಗನ್ನಡ ಈ ರೀತಿ ಇಂಗ್ಲೀಷ್ ಪದಗಳನ್ನ ಉಪಯೋಗಿಸ್ತೀವಿ. ಆದರೂ ಅದಕ್ಕೆ ಕನ್ನಡದಲ್ಲಿ ಅಂತ ನಿಮ್ಗೆ ಗೊತ್ತೇ ಇಲ್ಲ. ಇದಕ್ಕೆ ಅರ್ಥ ಇಲ್ಲಿತ್ತೆಲ್ಲ ಕನ್ನಡದಲ್ಲಿ ತಿಳ್ಕೊಳ್ರಿ. ಪುಸ್ತಕ ಅನ್ನೋದು ಪೋರ್ಚುಗೀಸ್ ಭಾಷೆ, ಪುಸ್ತಕ ಕನ್ನಡದ ಏನಂತಾರೆ ಅದು ಗೊತ್ತಿಲ್ಲ ಕನ್ನಡಿಗರು, ಎಷ್ಟೋ ಜನ ಕನ್ನಡಿಗರಿಗೆ. ವಾಸ್ತುಶಿಲ್ಪದ ತೊಟ್ಟಿಲೆಂದು ಪ್ರಖ್ಯಾತಿ ಪಡೆದೈತೆ ನಮ್ಮ ಕನ್ನಡ ದೇಶ. ವಾಸ್ತುಶಿಲ್ಪದ ತೊಟ್ಟದಲ್ಲಿ ಇಲ್ಲದ ಶಿಲ್ಪಕಲೆಗಳೇ ಇಲ್ಲ ಅಂತ ಪ್ರಖ್ಯಾತಿ ಪಡೆದೈತೆ. ಅಂಥ ಭಾಷೆ ಬಿಟ್ಟು ಪರ ಭಾಷೆಗೆ ನಾವು ಅವಲಂಬಿತವಾಗ್ತಿದ್ದೀವಿ. ಇಲ್ಲಿಯ ಪ್ರಕೃತಿ ವೈಖರಿ, ಪ್ರಕೃತಿ ಸೌಂದರ್ಯವನ್ನು ಗಮನಿಸಬೇಕು. ಇಲ್ಲಿಯ ಕಲೆ ಸಂಸ್ಕೃತಿಗಳನ್ನ ಗಮನಿಸಿ ಇಲ್ಲಿನ ಕಲೆ ವೈಖರಿಗಳನ್ನೆಲ್ಲ ನಾವು ಅಭಿವೃದ್ಧಿಪಡಿಸಬೇಕು. ಆಗ ಮಾತ್ರ ಇಲ್ಲಿಯ ಸಂಸ್ಕೃತಿ ಇತಿಹಾಸ ಬೆಳೆಯಲು ಸಾಧ್ಯ. ಎಷ್ಟು ಸಾಹಿತ್ಯ ಕಲೆಗಳಿವೆ, ಸಾಹಿತ್ಯ ಪ್ರಕಾರಗಳಿವೆ. ಕನ್ನಡ ಭಾಷೆ ಕಲೀರಿ. ಕನ್ನಡ ಭಾಷೆ ಎಷ್ಟು ಶತಮಾನಗಳ ಹಿಂದೆ ಇತಿಹಾಸ ಪಡೆದಿರೋದು. ಅದು ಅಲ್ಲದೆ ಕನ್ನಡ ಭಾಷೆಗೆ ಉನ್ನತ ಸ್ಥಾನವಿದೆ. ಗ್ರಂಥ ರಚನೆಯಲ್ಲಿ ಪ್ರಯೋಗವಾದ ಭಾಷೆ ಕನ್ನಡ ಭಾಷೆ. ಸಂಸ್ಕೃತದಷ್ಟೇ ಮಹತ್ತರವಾದ ಸ್ಥಾನವಿದೆ. ಎಷ್ಟೋ ಕವಿಗಳು ಹೇಳಿದ್ದಾರೆ ಕನ್ನಡದ ಬಗ್ಗೆ, ಸಂಸ್ಕೃತ ಭಾಷೆಗೆ ಸರಿಸಮಾನವಾದ ಭಾಷೆ ಎಂದರೆ ಕನ್ನಡ ಭಾಷೆ. ಸಿರಿಗನ್ನಡ ಭಾಷೆಯಲ್ಲದೆ ಇನ್ನಾವ ಭಾಷೆಯು ಸಂಸ್ಕೃತ ಭಾಷೆಗೆ ಸಮಾನವಾಗಿಲ್ಲ. ಸಂಸ್ಕೃತ ಭಾಷೆ ಅಂದರೆ ಯಾವುದು? ದೇವಭಾಷೆ. ಆ ದೇವಭಾಷೆ ಸಂಸ್ಕೃತ ಭಾಷೆ. ಅಂತಹ ದೇವಭಾಷೆ ಎನಿಸಿಕೊಂಡ ಸಂಸ್ಕೃತ ಭಾಷೆಗೆ ಸಮನಾಗಿರುವ ಮತ್ತೊಂದು ಭಾಷೆ ಈ ಕನ್ನಡ ಭಾಷೆ. ಈ ಕನ್ನಡ ಭಾಷೆಯನ್ನು ಕಲಿಯೋದು ನಮ್ಮ ಕರ್ತವ್ಯ, ಕನ್ನಡಿಗರ ಆದ್ಯ ಕರ್ತವ್ಯ. ಹಳೆಗನ್ನಡ ಕಲೀರಿ, ಕನ್ನಡ ಉಳಿಸಿ.
ಕನ್ನಡ ರಾಜ್ಯೋತ್ಸವ ಅಂದರೆ ಮೈಕಲ್ಲಿ ಹೇಳೋದಲ್ಲ. ಕನ್ನಡ ರಾಜ್ಯೋತ್ಸವ ಅಂದರೆ ಹೋರಾಟ ಮಾಡೋದಲ್ಲ. ಕನ್ನಡ ರಾಜ್ಯೋತ್ಸವ ಅಂತಂದರೆ ಕನ್ನಡ ಭಾಷೆನ ಉಳಿಸಿ ಬೆಳೆಸಬೇಕು. ಎಲ್ಲೆಲ್ಲಿ ಇಂಗ್ಲೀಷ್ ಅಕ್ಷರಗಳಿದಾವೋ ಆ ಇಂಗ್ಲೀಷ್ ಅಕ್ಷರಗಳನ್ನೆಲ್ಲ ತೊಲಗಿಸ್ಬೇಕು. ಆ ಇಂಗ್ಲೀಷ್ ಅಕ್ಷರಗಳಿರೋ ಜಾಗದಲ್ಲಿ ಅಳಿಸಿ ಅಲ್ಲಿ ಕನ್ನಡ ನುಡಿಮುತ್ತುಗಳ ಅಕ್ಷರಗಳನ್ನ ಬರೀಬೇಕು. ಅದು ನಿಜವಾದ ಕನ್ನಡ ರಾಜ್ಯೋತ್ಸವ. ನಮ್ಮ ವಿಧಾನಸೌಧದಲ್ಲಿ ಇಂಗ್ಲೀಷ್ ಭಾಷೆಗಳನ್ನ ಉಪಯೋಗಿಸ್ತಾರೆ, ಕನ್ನಡ ಭಾಷೆ ಉಪಯೋಗಿಸಿ ಅಂತ ಹೇಳಿ. ಅದು ನಿಜವಾದ ಕನ್ನಡ ರಾಜ್ಯೋತ್ಸವ. ಆಗ ಮಾತ್ರ ನಮ್ಮ ಭಾರತೀಯ ಸಂಸ್ಕೃತಿ ಉಳಿಯೋದು. ನಮ್ಮ ಕರ್ನಾಟಕದ ಇತಿಹಾಸ ಉಳಿಯೋದು.